ಎಲ್ಲರನ್ನೂ ನಮ್ಮ ನಿಸರ್ಗ ಕಿಚನ್ಗೆ ಸ್ವಾಗತಿಸುತ್ತಾ ಇವತ್ತು ಪಾಲಕ್ ಸೊಪ್ಪಲ್ಲಿ ಒಂದು ಜ್ಯೂಸ್ ಮಾಡಿ ನೋಡೋಣ. ಪಾಲಕ್ ಸೊಪ್ಪು, ಹೀರೆಕಾಯಿ ಮತ್ತು ಕರಿಬೇವಿನ ಸೊಪ್ಪು ತೊಗೊಂಡಿದ್ದೀವಿ. ಇದು ಮೂರೂ ಫೈಬರ್ ರಿಚ್ ಕಂಟೆಂಟ್ ಜೊತೆಗೆ ಕ್ಯಾಲ್ಸಿಯಂ ರಿಚ್ ಇರುವಂಥದ್ದು. ನಮ್ಮ ದೇಹದಲ್ಲಿ ಕ್ಯಾಲ್ಸಿಯಂ ಡಿಫಿಷಿಯನ್ಸಿಯಿಂದ ಏನೇನು ಕಾಯಿಲೆಯಿಂದ ನಾವು ಕಷ್ಟಪಡ್ತಿರ್ತೀವೋ ಅದನ್ನು ಹೋಗಲಾಡಿಸುತ್ತೆ ಇದು. ಈ ತರಕಾರಿಗಳನ್ನು, ಇದು ಯಾವುದೇ ತರಕಾರಿ ಆಗಲಿ ನಾವು ತೊಳೆಯೋ ವಿಧಾನನ ಸ್ವಲ್ಪ ಅನುಸರಿಸಬೇಕಾಗುತ್ತೆ. ಅಂದರೆ ಇದನ್ನು ಲೀಚಿಂಗ್ ಅಂತ ಹೇಳ್ತಾರೆ. ಅಂದರೆ ಮೊದಲು ನಾವು ತರಕಾರಿಗಳನ್ನು ಉಪ್ಪಲ್ಲಿ ಒಂದು 3 ರಿಂದ 4 ತಾಸು ನೆನೆಸಬೇಕಾಗುತ್ತೆ. ಅಂದರೆ ಸೊಪ್ಪುಗಳನ್ನ ಅಷ್ಟೊತ್ತು ನೆನೆಸಬಾರ್ದು. ಒಂದು 1 ಅವರ್ 1/2 ಅವರಲ್ಲಿ ಸೊಪ್ಪುಗಳಿಗೆ ಉಪ್ಪನ್ನು ಹಾಕಿ ನೀರನ್ನು ಹಾಕಿ ಚೆನ್ನಾಗಿ ನೆನೆಸಿ ಅದನ್ನು ತೆಗೆದು ಮತ್ತೆ ಉಗುರು ಬೆಚ್ಚನ ನೀರಿನಲ್ಲಿ ತೊಳೆದ್ವಿ ಅಂತಂದರೆ ಬೆಳಿಬೇಕಾದ್ರೆ ಹಾಕಿರೋಂಥ ಕೀಟನಾಶಕಗಳು ನಮ್ಮ ದೇಹದಲ್ಲಿ ಯಾವ ಎಫೆಕ್ಟನ್ನು ಮಾಡಲ್ಲ. ಯಾಕಂದರೆ ನಾವು ಇದು ಬೇಯಿಸಲ್ಲ, ನಾವು ಹಸಿದಾಗ ಕುಡಿತೀವಲ್ಲ, ಯಾವುದು ಸೈಡ್ ಎಫೆಕ್ಟ್ ಆಗಬಾರ್ದು ಅನ್ನೋಕ್ಕೋಸ್ಕರ ಈ ಪ್ರಿಕಾಷನ್ನ ತೊಗೊಬೇಕು. ಇವಾಗ ಅದೆಲ್ಲ ಆದಮೇಲೆ ಅಂದರೆ ಆ ಥರ ತೊಳೆದು ನಾನು ಕೊತ್ತಂಬರಿ ಸೊಪ್ಪು 10 ಗ್ರಾಮು, ಶುಂಠಿ ಬೆಳ್ಳುಳ್ಳಿ 2 ರಿಂದ 3 ಗ್ರಾಮು, ಆಮೇಲೆ ಸ್ವಲ್ಪ 5 ಹನಿಯಷ್ಟು ನಿಂಬೆ ರಸ, ಅನಂತರ ಕರಿಬೇವಿನ ಸೊಪ್ಪು ಒಂದು 25 ಗ್ರಾಮ್ ತೊಗೊಂಡಿದ್ದೀನಿ, ಹೀರೆಕಾಯಿ 75 ಗ್ರಾಮಷ್ಟು ತೊಗೊಂಡಿದ್ದೀನಿ. ಅನಂತರ ನಾವು ಪಾಲಕ್ ಸೊಪ್ಪನ್ನು 100 ರಿಂದ 110 ಗ್ರಾಮಷ್ಟು ತೊಗೊಂಡಿದ್ದೀವಿ. ಇವಾಗ ಇದು ಎಲ್ಲ ಕ್ವಾಂಟಿಟಿನೂ ಪ್ರತಿದಿನ ನಾವು ಜ್ಯೂಸ್ ಮಾಡ್ತಾಯಿದ್ದೀವಲ್ಲ ಅದೇ ಥರನೇ 250 ಗ್ರಾಮಷ್ಟು ಇದೆ. ಇದು ಎಲ್ಲವನ್ನು ನಾವು ಮಿಕ್ಸಿಗೆ ಹಾಕ್ಬಿಟ್ಟು ನಾವು ಮಜ್ಜಿಗೆನ ಹಾಕಿ ಅದನ್ನು ರುಬ್ಕೊತೀವಿ. ರುಬ್ಬಿದ ಮೇಲೆ ನಾವು ಮಾಮೂಲಿ ಥರನೇ ಪ್ರತಿದಿನವೂ ತಿಂಡಿಗಿನ್ನ ಮುಂಚೆ ಈ ಜ್ಯೂಸನ್ನು, ಅಂದರೆ ತರಕಾರಿ ರುಬ್ಬಿರೋಂಥ ತರಕಾರಿನ 125 ಗ್ರಾಮು ಒಂದು ಲೋಟಕ್ಕೆ ಹಾಕ್ಕೊಂಡು ಅದಕ್ಕೆ ಮತ್ತೆ 125 ಗ್ರಾಮಷ್ಟು ಮಜ್ಜಿಗೆನ ಮಿಕ್ಸ್ ಮಾಡಿ ನಿಂಬೆ ರಸ ಒಂದು 4 ರಿಂದ 5 ಹನಿಯಷ್ಟು ಸೇರಿಸಿ ತಿಂಡಿಗಿನ್ನ ಮುಂಚೆ ಒಂದು ಸರಿ ಕುಡಿಬೇಕು. ಅದೇ ಥರ ಮಜ್ಜಿಗೆ ಸೇರಿಸ್ಬಿಟ್ಟು 250 ಗ್ರಾಮಷ್ಟು ಜ್ಯೂಸನ್ನು ಊಟಕ್ಕಿಂತ ಮುಂಚೆ ಕುಡಿತಾ ಬಂದ್ವಿ ಅಂದರೆ ನಮ್ಮ ದೇಹದಲ್ಲಿ ಜಾಯಿಂಟ್ ಪೇಯ್ನ್ ಇರೋದು ಕಮ್ಮಿ ಆಗ್ತಾ ಬರುತ್ತೆ. ಈ ಕ್ಯಾಲ್ಸಿಯಂ ಡಿಫಿಷಿಯನ್ಸಿಯಿಂದ ಹಲ್ಲೆಲ್ಲ ನೋವಿರುತ್ತೆ, ಅದನ್ನು ನೀವು ನೋಡ್ತಾ ಬಂದ್ರಿ ಅಂದರೆ, ಇದನ್ನು ಯೂಸ್ ಮಾಡ್ತಾ ಬಂದ್ರಿ ಅಂದರೆ ಕಮ್ಮಿ ಆಗ್ತಾ ಹೋಗುತ್ತೆ. ಒಂದು ಸರಿ ಮಾಡಿ ನೋಡಿ.